ಫ್ರೆಂಡ್ಸ್, ವೆಲ್ಕಮ್ ಟು ಶಲಾ ಕಿಚನ್. ಬನ್ನಿ, ನಾನು ಇವತ್ತು ನಿಮಗೆ ಸ್ಪೆಷಲ್ ಆಗಿ ಕುಚ್ಚಲಕ್ಕಿ ಅನ್ನನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಕುಚ್ಚಲಕ್ಕಿ ನಾವು ಹೋಟೆಲಲ್ಲಿ ಕುಚ್ಚಲಕ್ಕಿ ಅನ್ನ ಒಂದ್ಸರಿ ತೊಗೊಂಡಾಗ ಅದು ಸರಿ ಇರಲಿಲ್ಲ. ಸೊ ಅದೇ ಕಾರಣಕ್ಕೆ ನಾವು ನಮ್ಮ ಚಿಕ್ಕಮ್ಮನ ಮನೇಲಿ ಬೇಡ ಅಂತ ಹೇಳಿಬಿಟ್ಟಿದ್ವಿ. ಸೊ ಅವ್ರ ಮನೇಲಿ ತಿಂದ್ಮೇಲೆ ಗೊತ್ತಾಯಿತು ಇದ್ರದ್ದು ರುಚಿ ಏನು ಅಂತ. ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಎಲ್ಲ ಕುಚ್ಚಲಕ್ಕಿ ಅನ್ನನ ಮಾಡೋದಿಲ್ಲ. ಸೊ ಹಾಗಾಗಿ ನಮಗೆ ಇದರದ್ದು ರುಚಿ ಗೊತ್ತಿಲ್ಲ. ಸೊ ಒಂದ್ಸರಿ ನೀವು ತೋರಿಸಿರೋ ಈ ವಿಧಾನದಲ್ಲಿ ಮಾಡಿ ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಸೊ ನೀವೇ ಹೇಳ್ತೀರಾ ವಾವ್ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಾಡ್ಕೊಳ್ಳಿ. ಕುಚ್ಚಲಕ್ಕಿ ಅನ್ನನ ಸಾಮಾನ್ಯವಾಗಿ ಅಗ್ನಿಕುಂಡ ಅಂದರೆ ಅಗ್ನಿ ಒಲೆ ಮೇಲೆ ಮಾಡ್ತಾರೆ. ಸೊ ನಾನಿವತ್ತು ಗ್ಯಾಸ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಕಪ್ ಆಗೋಷ್ಟು ಕುಚ್ಚಲಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು 3-4 ಸತಿ ತೊಳ್ಕೊತೀನಿ. ನಾನು ಒಂದು 4-5 ಸತಿ ತೊಳ್ಕೊಂಡ್ರೂ ಪರವಾಗಿಲ್ಲ. ಈ ಅಕ್ಕಿ ತೊಳೆಯುವಾಗ ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು 4-5 ಸತಿ ತೊಳೆಯೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬನ್ನಿ ಇವಾಗ ಇದನ್ನು ತೊಳ್ಕೊಂಡು ಬರ್ದೋಣ. ಫ್ರೆಂಡ್ಸ್, ನಾನಿವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. 4-5 ಸತಿ ನಾನು ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ, ಇದ್ರ ಮೇಲ್ಗಡೆ ಇರುವಂಥ ಧೂಳೆಲ್ಲ ಹೋಗಿ ಚೆನ್ನಾಗಿ ಕ್ಲೀನಾಗಿದೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲಿಗೆ ನಾನು ಇದೇ ಬೌಲ್ಗೆ 1 ಕಪ್ ಆಗುವಷ್ಟು ಈ ಕಪ್ಪಿಂದ 1 ಕಪ್ ನೀರನ್ನ ಹಾಕೋತಾ ಇದ್ದೀನಿ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಈ ಕುಕ್ಕರ್ಗೆ ಈ ಅಕ್ಕಿನೆಲ್ಲ ನಾನು ಹಾಕೋತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ವೈಟ್ ರೈಸ್ ಮಾಡೋವಾಗ 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ ನೀರು ಹಾಕೋತೀವಿ. ಸೊ ಇದಕ್ಕೆ ಅಂದರೆ ಕುಚ್ಚಲಕ್ಕಿಗೆ ಆ ಥರ ಅಲ್ಲ, ಇದು ಜಾಸ್ತಿನೇ ನೀರು ತಗೊಳುತ್ತೆ. ಸೊ ಹಾಗಾಗಿ 1 ಕಪ್ ಅಕ್ಕಿನ ಹಾಕಿ 6 ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ನಾನು. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈ ಕುಚ್ಚಲಕ್ಕಿ ಅನ್ನನ ಅಗ್ನಿ ಒಲೆಯಲ್ಲಿ ಮಾಡಿದರೆ ಕಮ್ಸೆ ಕಮ್ ಒಂದು 4-5 ಗಂಟೆನಾದರೂ ಇದನ್ನು ಚೆನ್ನಾಗಿ ಕುದಿಯೋಕೆ ಇಡ್ತಾರೆ. ಸೊ ಹಾಗಾಗಿ ಇದನ್ನು ನಾನು ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಇದಕ್ಕೆ ನಾನು 18 ವಿಜಲ್ ತೊಗೋತೀನಿ. 18. ನೋಡಿ, ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ಕೋತಾ ಇದ್ದೀನಿ. ಇದು 18 ವಿಜಲ್ ಕೂಗೋವರೆಗೂ ಇದನ್ನು ಕೂಗಿಸ್ಕೊತೀನಿ ನಾನು. ನೋಡಿ, ಇವಾಗ ಕುಕ್ಕರ್ಗೆ ವಿಜಲ್ ಆಗ್ತಾ ಇದೆ. ಸೊ ಇದೇ ರೀತಿಯಾಗಿ ನಾನು 18 ವಿಜಲ್ ಆಗೋವರೆಗೂ ಇದನ್ನು ಕೂಗಿಸ್ಕೊತೀನಿ. ನಾನು ನಿಮಗೆ 18 ಸಿಟಿ ಆಗಿದೆ ಕುಕ್ಕರ್ದು. ಇವಾಗ ಇದ್ರದ್ದು ಮುಚ್ಚಳ ತೆಗೆದು ತೋರಿಸ್ತೀನಿ. ನೋಡಿ, ಓಪನ್ ಮಾಡುವಾಗ ಡೈರೆಕ್ಟಾಗಿ ಓಪನ್ ಮಾಡಬೇಡಿ. ಸಿಟಿಲಿ ಏರ್ ಹಿಡ್ದಿರುತ್ತೆ, ಪ್ರೆಷರು. ಸೊ ಅದನ್ನು ಸ್ವಲ್ಪ ಸಿಟಿನ ತೆಗೆದು ಓಪನ್ ಮಾಡ್ಕೊಳ್ಳಿ. ಸೊ ನೋಡಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮ್ಮದು ಕುಚ್ಚಲಕ್ಕಿ ಅನ್ನ ಅಂತ. ಬನ್ನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಸೊ ಹೋಟೆಲಲ್ಲಿ ಈ ಥರ ಅನ್ನ ಇರೋಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ಅಂದರೆ ಉಡುಪಿ, ಧರ್ಮಸ್ಥಳ ಆ ಕಡೆ ಎಲ್ಲ ಜಾಸ್ತಿ ಹೆಚ್ಚಾಗಿ ಕುಚ್ಚಲಕ್ಕಿ ಅನ್ನನೇ ಊಟ ಮಾಡ್ತಾರೆ. ಇದು ದೇಹಕ್ಕೆ ತುಂಬಾ ತಂಪು ಅಂತ ಹೇಳ್ತಾರೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನೋಡಿ, ಸ್ವಲ್ಪನೂ ಸಹ ಗಂಡಾಗಿ ಅಂದರೆ ಅಕ್ಕಿ ಹಂಜಕ್ಕಿ ಥರ ಇಲ್ಲ ಅನ್ನ. ನೋಡಿ, ಈ ರೀತಿ ಬೆರಳಿಂದ ಒತ್ತಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅನ್ನ ಅಂತ. ನೋಡಿ, ನಾನು ಇದಕ್ಕೆ 18 ಸಿಟಿ ಹೊಡಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾರು ಮೊದಲಿಗೆ ಫಸ್ಟ್ ಟೈಮ್ ತಿಂತಿರ್ತಾರಲ್ಲ ಕುಚ್ಚಲಕ್ಕಿ ಅನ್ನನ, ಅವರು ಬೇಡ ಅಂದವರು ಸೊ ಈ ರೀತಿ ಅನ್ನ ಮಾಡಿಕೊಟ್ರೆ ಸೊ ಒಂದು ಬಿಟ್ಟು 2-3 ಸತಿ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ರೈಸು. ಇದು ಗಟ್ಟಿ ಸಾಂಬಾರು ಜೊತೆ, ತಿಳಿಸಾರು ಜೊತೆ ಮತ್ತು ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹಪ್ಪಳ ಮತ್ತು ಸಂಡಿಗೆ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ, ಮೊಸರುಗಾಯಿ ಏನಾದರೂ ಇತ್ತು ಅಂದರೆ 4 ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಕುಚ್ಚಲಕ್ಕಿ ಅನ್ನ ಮಾಡೋದು ತುಂಬಾ ಕಷ್ಟ ಅಂದ್ಕೊಂಡು ಮಾಡೋದು ಇಲ್ಲ ಸಹ. ಸೊ ಆ ಕಡೆ ಎಲ್ಲ ಅಂದರೆ ಧರ್ಮಸ್ಥಳ, ಉಡುಪಿ, ಹೊನ್ನಾವರ ಆ ಸೈಡೆಲ್ಲ ಏನು ಮಾಡ್ತಾರೆ, ಸೊ ಇದನ್ನು ಬೆಳಿಗ್ಗೆನೇ ಅಂದರೆ 5:30-6 ಗಂಟೆಗೇ ಅನ್ನ ಮಾಡಲಿಕ್ಕಿಟ್ರೆ ಇದು 1-1:30ಗೆ ಅನ್ನ ಆಗುತ್ತೆ. ಸೊ ಹಾಗಾಗಿ ಇಷ್ಟೊಂದು ಟೈಮ್ ಯಾರಿಗೂ ಪೇಷನ್ಸ್ ಇರೋಂಗಿಲ್ಲ ಅಂತ ಸೊ ಯಾರು ಇದನ್ನ ಮಾಡೋದಕ್ಕೆ ಟ್ರೈಯೇ ಮಾಡೋದಿಲ್ಲ.
ಬಟ್ ನಾನು ತೋರಿಸೋ ಈ ವಿಧಾನದಲ್ಲಿ ಮಾಡಿ ನೋಡಿ, ಅರ್ಧ ಗಂಟೆನಲ್ಲಿ ಅನ್ನ ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಮೊದಲನೇ ಸಲ ಬೇಡ ಅಂತ ಹೇಳಿದ ನಾವೇ ಇವಾಗ ಹೋದಾಗೆಲ್ಲ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಕೇಳ್ತೀವಿ ಕುಚ್ಚಲಕ್ಕಿ ಅನ್ನ ಇದೆಯಾ ಅಂತ, ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದ್ರದ್ದು ರುಚಿ ನಮಗೆ ಗೊತ್ತಾದಮೇಲೆ ಸೊ ನಾವು ಅಕ್ಕಿ ತರಿಸಿ ಇದನ್ನು ಕಂಟಿನ್ಯೂ ಆಗಿ ಮನೇಲಿ ಅವಾಗವಾಗ ಮಾಡ್ಕೋತಾ ಇರ್ತೀವಿ. ಸೊ ನೀವು ಒಂದ್ಸಲ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.